ಸಾರಿ ಕಣ, ನಾನು ನಿಂಗೆ ತುಂಬ ತೊಂದರೆ ಕೊಟ್ಬಿಟ್ಟೆ. ಏನು ಗೊತ್ತಾ, ಅಮ್ಮನ್ನ ನೀನೊಂದ್ಸತಿ ನೋಡಿ ಟ್ರೀಟ್ ಮಾಡಿಬಿಟ್ರೆ ಅಮ್ಮ ಆದಷ್ಟು ಬೇಗ ಸರಿ ಹೋಗ್ತಾರೆ ಅನ್ನೋ ನಂಬಿಕೆ ನನಗೆ. ಏನು ಮಾತಾಡ್ತಿದ್ಯೋ? ನಿನ್ನಮ್ಮ ನನ್ನಮ್ಮ ಇದ್ದಾಗಲ್ವೇನೋ? ಇನ್ಫ್ಯಾಕ್ಟ್ ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು, ಅಮ್ಮನ್ನ ನನಗೇ ತೋರಿಸ್ಬೇಕು ಅಂತ ಇಷ್ಟು ದಿವಸ ಕಾತಿದ್ದಕ್ಕೆ. ನೋಡು, ನನ್ನ ಕೈಲಾಗಿದ್ದ ಟ್ರೀಟ್ಮೆಂಟ್ ಖಂಡಿತ ಮಾಡ್ತೀನಿ. ಸ್ಕ್ಯಾನಿಂಗ್ ಎಲ್ಲ ಆಗ್ತಾ ಇದೆಯಲ್ಲ, ರಿಪೋರ್ಟ್ಸ್ ಬರಲಿ ನೋಡೋಣ. ಆ ದೇವರು ಒಳ್ಳೆಯವ್ರಿಗೆ ಒಳ್ಳೇದನ್ನೇ ಮಾಡ್ತಾನೆ ಅಲ್ವೋ? ಇಷ್ಟು ವರ್ಷದಿಂದ ಅಮೆರಿಕಾದಲ್ಲಿ ಇದೆಯಾ, ಇನ್ನೂ ನಮ್ಮ ನಂಬಿಕೆಗಳನ್ನ ಬಿಟ್ಕೊಟ್ಟಿಲ್ಲ ನೋಡು. ನೀನು ದೇವ್ರ ಮೇಲೆ ಭಾರ ಆಗ್ತಾ ಇದೆಯಾ. ಅದು ಹೇಗೆ ಬಿಡೋಕ್ಕಾಗುತ್ತೋ? ನಾನು ಇರೋದು ಫಾರಿನಲ್ಲಾದರೂ ನನ್ನ ಬೇರ್ಗಳೆಲ್ಲ ಇಲ್ಲೇ ಅಲ್ವೇನೋ ಇರೋದು. ನನಗೆ ತುಂಬ ಹೆಮ್ಮೆ ಆಗುತ್ತೆ ಕಣೋ ನಾನು ಇಂಡಿಯನ್ ಅಂತ ಹೇಳ್ಕೊಳಕ್ಕೆ. ನಾನು ಇಂಡಿಯಾ ಬಿಟ್ಟು ಹೋದರೂ ಇಂಡಿಯಾ ನನ್ನನ್ನು ಬಿಟ್ಟು ಹೋಗಲ್ಲ. ಇಂಡಿಯನ್ ಅನ್ನೋದು ಯಾವಾಗಲೂ ನನ್ನ ಜೊತೆನೇ ಇರುತ್ತೆ. ನೈಸ್ ಟು ನೋ ದ್ಯಾಟ್. ಒಟ್ಟಿನಲ್ಲಿ ನಂಬಿಕೆನೋ ಅಥವಾ ಮೆಡಿಕಲ್ ಸೈನ್ಸೋ, ಅಮ್ಮ ಸರಿ ಹೋಗ್ಬಿಟ್ರೆ ನನಗೆ ಅಷ್ಟೇ ಸಾಕಪ್ಪ. ಖಂಡಿತ ಸರಿ ಹೋಗ್ತಾರೆ. ವಾವ್, ವಾಡ ಐಡಿಯಾ ಅಂಕಲ್. ದಿನ ಬೆಳಗ್ಗೆ ಆದರೆ ಕಂಪ್ನಿ ಅಂತ ಕಂಪ್ನಿ ಕೆಲಸದಲ್ಲೇ ಮುಳುಗಿರೋ ನನಗೆ ಈ ಒಂದು ಸಿಂಪಲ್ ಲಾಜಿಕ್ಗೆ ಹೊಳಿಲಿಲ್ವಲ್ಲ ಅಂಕಲ್ ಇಷ್ಟು ದಿನ. ಸಿಂಪ್ಲಿ ಸೂಪರ್. ಅಷ್ಟಿಲ್ಲದೆ ಕರಿತೀನ ನಿಮ್ಮನ್ನ ನಾನು ವಿಲ್ಲನ್ ಅಂಕಲ್ ಅಂತ. ಎಕ್ಸ್ಪೀರಿಯನ್ಸ್ ಅಂಕಲ್, ಎಲ್ಲ ನಿಮ್ಮ ಎಕ್ಸ್ಪೀರಿಯನ್ಸ್. ಬಹುಶಃ ಮೋಸ್ಟ್ಲಿ ನೀವು ಉಪ್ಪು ತಿಂದಿರೋಷ್ಟು ನಾನು ಅನ್ನನೂ ತಿಂದಿಲ್ಲ ಅನ್ಸುತ್ತೆ. ನಮ್ಮ ತಲೆ ಒಂದು ದಿಕ್ಕಲ್ಲಿ ಓಡ್ತಾ ಇದ್ರೆ ನಿಮ್ಮ ತಲೆ ಎಲ್ಲ ದಿಕ್ಕಲ್ಲಿ ಓಡ್ತಿರುತ್ತಲ್ವ. ಇರೋದು ಒಂದೇ ಕೈ ಆದರೂ ಎಲ್ಲಾನು ಹಂಗೆ ಕೈವಶ ಮಾಡ್ಕೊಂಡ್ಬಿಟ್ಟಿದ್ದೀರ. ಸೂಪರ್ ಅಂಕಲ್. ಒಬ್ರನ್ನ ಮುಳುಗ್ಸೋದು ಒಂದು ಗೇಮ್ ಅಂತ ಆದರೆ ಆ ಗೇಮಲ್ಲಿ ನೀವು ಗ್ರ್ಯಾಂಡ್ ಮಾಸ್ಟರ್. ನಾವಿನ್ನು ಈಗ ಕಂಡುಬಿಡ್ತಾರೋ ಕ್ಲಬ್ ಲೆವೆಲ್ ಪ್ಲೇಯರ್ ಅಂದ್ರೂ ತಪ್ಪಾಗ. ಎಸ್, ನಿಮ್ಮನ್ನ ನೋಡಿ ಕಲಿಬೇಕಾಗಿರೋದು, ಅರ್ಥ ಮಾಡ್ಕೋಬೇಕಾಗಿರೋದು, ಅಡ್ಯಾಪ್ಟ್ ಮಾಡ್ಕೋಬೇಕಾಗಿರೋದು ಬೇಜಾನಿದೆ. ಹಾಗಂತ ನೀನೇನು ಕಡಿಮೆ ಇಲ್ಲ ಬಿಡು. ಪ್ರಳಯಾಂತಕ ಸ್ವಲ್ಪ ಆತರ ಜಾಸ್ತಿ, ತಾಳ್ಮೆ ಕಡಿಮೆ. ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಂಡ್ಬಿಟ್ರೆ ಬರೀ ಗ್ರ್ಯಾಂಡ್ ಮಾಸ್ಟರ್ ಅಲ್ಲ, ವರ್ಲ್ಡ್ ಚಾಂಪಿಯನ್. ಅಷ್ಟೊಂದು ಕೆಪಾಸಿಟಿ ನಿನಗಿದೆ. ಆಗ್ಲೇ ಹೇಳ್ದಾಗೆ ಸ್ವಲ್ಪ ಸ್ಪೀಡನ್ನ ಕಮ್ಮಿ ಮಾಡ್ಕೊ ಅಷ್ಟೆ. ನುಗ್ಗೋದಕ್ಕೆ ಹೋಗ್ಬೇಡ, ನುಸುಳ್ಕೊಂಡು ಹೋಗು ಅಷ್ಟೇ ನಾನು ನಿನಗೆ ಹೇಳೋದು. ಶೋರ್ ಅಂಕಲ್, ನಿಮ್ಮ ಈ ಮಾತನ್ನ ನಾನು ಕೇಳ್ತೀನಿ ಅಂಡ್ ಅದನ್ನ ಅಳವಡಿಸ್ಕೊತೀನಿ. ಮಾಡ್ಕೋ, ನಿನಗೆ ಒಳ್ಳೇದು. ನೋಡು ಸೇ, ಕಳ್ತನ ಮಾಡೋದು ತಪ್ಪಲ್ಲ, ಆದರೆ ಕಳ್ತನ ಮಾಡಿ ಸಿಕ್ಕಾಕೊಳ್ಳೋದಿದೆಯಲ್ಲ ಅದು ತಪ್ಪು. ಆ ಕೆಲಸ ನೀನು ಮಾಡೋದಕ್ಕೆ ಹೋಗ್ಬೇಡ. ನೀನು ಇನ್ನೂ ಕಲಿಯೋದು ತುಂಬ ಇದೆ, ಆದರೆ ಕಲಿಬೇಕು. ಯಾಕೆ ಅಂದರೆ ನೀನು ಮುಂದೆ ಕಂಪನಿ ಚೇರ್ಮನ್ ಆಗೋದು. ಹಾಗೆ ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊ ಆ ಚೇರ್ಮನ್ಶಿಪ್ ಹೇಗಿರುತ್ತೆ ಅಂತ. ನೀನು ಆ ಜಾಗಕ್ಕೆ ಹೋಗೋದಿಕ್ಕೆ ಈಗಲಿಂದಲೇ ತಯಾರು ಮಾಡ್ಕೋಬೇಕು. ನಿನ್ನನ್ನು ನೀನು ಪಾಲಿಶ್ ಮಾಡ್ಕೋಬೇಕು. ಸ್ವಲ್ಪ ಸ್ಮಾರ್ಟಾಗಿ ಯೋಚನೆ ಮಾಡೋದನ್ನ ಕಲಿತ್ಕೋ. ಶೋರ್ ಅಂಕಲ್, ಕಲಿತೀನಿ. ಗುಡ್ ಬಾಯ್. ಈಗ ಏನಪ್ಪ ಮಾಡಬೇಕು ಅಂತಂದ್ರೆ, ನಿಮ್ಮ ಕಂಪನಿಯ ಶೇರ್ ಹೋಲ್ಡರ್ಸ್ ಇರೋಲ್ಲ, ಅವರೆಲ್ಲರ ಡೇಟಾನ ಕಲೆಕ್ಟ್ ಮಾಡಿ ನನಗೆ ತಂದು ಕೊಡಬೇಕು. ನಾನು ಅವ್ರ ಹತ್ರ ಮಾತಾಡಿ ಡೀಲ್ ಮಾಡ್ಕೋತೀನಿ. ಅವ್ರ ಹತ್ರ ಇರೋ ಶೇರ್ಸನ್ನ ಬೈ ಮಾಡ್ತೀನಿ. ನಿಮ್ಮ ಅಣ್ಣನ ಅಂತ್ಯಕ್ಕೆ ಕಮ್ಡೌನ್ ಶುರುವಾಗಿದೆ ಅಂತ ಹೇಳಿದ್ನಲ್ಲ, ಅದು ಈಗಲೇ. ಯಾವುದಕ್ಕೂ ನೀನು ಕಂಪ್ನಿ ಚೇರ್ಮನ್ ಆಗೋದಕ್ಕೆ ಈಗಲೇ ಪ್ರಿಪ್ರೇಷನ್ ಮಾಡ್ಕೊ. ವಾರ್ಮ್ ಅಪ್ ಮಾಡ್ಕೊಂಡು ರೆಡಿಯಾಗಿ. ಯಾವತ್ತೂ ಅದೃಷ್ಟ ಬಂದು ಬಾಗಿಲು ತಟ್ಟು ತಗೋತಿಲ್ಲ. ತಟ್ಟಿದ ತಕ್ಷಣ ನೀನು ಬಂದು ಬಾಗಿಲು ತೆಗಿಬೇಕು. ನಿನ್ನ ಕೈನಲ್ಲಿ ಬೊಕ್ಕೆ ಹಿಡ್ಕೊಂಡು ನಿಂತಿರ್ಬೇಕು ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ. ಶೋರ್ ಅಂಕಲ್, ನೀವು ಹೇಳಿದಾಗೆ ವೆಲ್ಕಮ್ ಮಾಡೋದಕ್ಕೆ ರೆಡಿ ಇರುತ್ತೆ. ಇನ್ನು ಸ್ವಲ್ಪ ಹೊತ್ತು ಮನೆಗೆ ಹೋಗ್ಬಿಡ್ತೀವಿ. ಹಾಫ್ ಅನ್ ಅವರ್ ವೇಟ್ ಮಾಡಿ, ರಿಪೋರ್ಟ್ ಬರುತ್ತೆ. ಓಕೆ ಮಾ. ಹಾಂ ಶೇಖರ್, ಗುಂಡು, ಅಮ್ಮ ಗುಂಡು, ಪಾಪು, ಅಮ್ಮ ಪಾಪು, ಅಮ್ಮ ಗುಂಡು, 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 ಪಾಪು
ಪಾಪು ಪಾಪು ಅಮ್ಮ ನೋಡು, ಗುಂಡು ಪಾಪು ಅಂತ ಕರೀತಿದ್ದಾರೆ. ಅಮ್ಮ ನನ್ನ ಮಕ್ಕಳು ಯಾಕೆ ಮುದ್ದು ಮಾಡ್ತಿದ್ದೀರಾ? ಬಿಡಿ ಅಮ್ಮ. ನಾವು ಚಿಕ್ಕಂದ್ರಲ್ಲಿ ಒಟ್ಟಿಗಿದ್ದಿದ್ದು ಅಮ್ಮಂಗೆ ನೆನಪಾಯ್ತು ಅನ್ಸುತ್ತೆ. ಅಮ್ಮ ನಿಂಗೆ ಹುಚ್ಚಿಗೆ ಸಿಡ್ದಿದ್ಯಾ? ಅಮ್ಮ ಏನ್ ಮಾತಾಡ್ತಾ ಇದ್ದೀರಾ ನೀವು? ಅದೇ ಯಾಕ್ರೆ ಹೀಗಾಡ್ತಾ ಇದ್ದೀರಾ ನೀವು? ಏನು ಅವ್ರೇನು ಮಕ್ಕಳನ್ನ ಕಿಡ್ನಾಪ್ ಮಾಡ್ಬಿಟ್ರ? ಮಕ್ಕಳು ಅಂದ್ರೆ ಯಾರಿಗೆ ಮುದ್ದು ಬರಲ್ಲ, ಯಾರಿಗೆ ಇಷ್ಟ ಆಗಲ್ಲ ಹೇಳಿ? ಪ್ರೀತಿಯಿಂದ ತಪ್ಕೊಂಡ್ರು ಅಷ್ಟೇ, ಅದಕ್ಕೆ ಇಷ್ಟೆಲ್ಲ ಮಾತಾಡ್ಬೇಕಾ? ಕ್ಷಮಿಸಿಮ್ಮ. ನೋಡಿ, ಇವರು ನನ್ನ ತಾಯಿ, ಅವ್ರಿಗೆ ನೆನಪಿನ ಶಕ್ತಿ ಇಲ್ಲ. ತುಂಬ ವರ್ಷದಿಂದ ಹೀಗೆ ಇದ್ದಾರೆ. ನಾವಿಬ್ರು ಇವ್ರ ಮಕ್ಕಳು. ಚಿಕ್ಕವರಾಗಿದ್ದಾಗ ನಮ್ಮನ್ನು ನೋಡಿದ್ದಾರೆ, ಇವ್ರ ಮನಸ್ಸಲ್ಲೇ ಉಳ್ಕೊಂಬಿಟ್ಟಿದೆ. ಅವ್ರ ದೃಷ್ಟಿನಲ್ಲಿ ಈ ಮಕ್ಕಳು ತನ್ನ ಮಕ್ಕಳು ಅಂತ ಅನ್ಕೊಂಡಿದ್ದಾರೆ ಅಷ್ಟೇ. ಅವರು ಪ್ರೀತಿಯಿಂದ ತಬ್ಕೊಂಡ್ರು ಅಷ್ಟೇ. ಅದರಲ್ಲಿ ತಾಯಿ ಪ್ರೀತಿ ಇತ್ತು. ದಯವಿಟ್ಟು ಇವ್ರ ಬಗ್ಗೆ ಹಾಗೆಲ್ಲ ಮಾತಾಡಬೇಡಿ. ಇವ್ರ ಬಗ್ಗೆ ಅಂತಲ್ಲ, ಪೂರ್ತಿ ವಿಚಾರ ಗೊತ್ತಿಲ್ಲ ಯಾರ ಬಗ್ಗೆನೂ ಮಾತಾಡಬೇಡಿ. ಇಟ್ಸ್ ಮೈ ರಿಕ್ವೆಸ್ಟ್. ಸಾರಿ ಸರ್, ಕ್ಷಮಿಸಿ, ಗೊತ್ತಾಗ್ಲಿಲ್ಲ. ಅಮ್ಮ ಕ್ಷಮಿಸಿ ಅಮ್ಮ. ಪಾಪು ಗುಂಡು ಪಾಪು ಅಮ್ಮ ನನ್ನ ಮಾತು ಕೇಳಿಲ್ಲ, ನೀನು ಬಾಯಿಲಿ ಬಾ. ಅಮ್ಮ ಇಲ್ಲಿ ನೋಡು, ನಾನು ನಿಮ್ಮ ಗುಂಡು, ಅವಳು ಪಾಪು. ಅಮ್ಮ ನಾನು ಪಾಪು. ಪಾಪು ಅಮ್ಮ, ಆ ಮಗು ಪಾಪು ಅಂದ್ಯಲ್ಲ, ನಾನೇ ಪಾಪು. ಅಮ್ಮ ನಾನೇ ನಿನ್ನ ಗುಂಡು. ನೋಡುವಾಗ ಚಿಕ್ಕವರಾಗಿದ್ವಿ, ಈಗ ದೊಡ್ಡವರಾಗಿ ಬೆಳೆದ್ಬಿಟ್ಟಿದ್ವಿ, ಅದಕ್ಕೆ ನಿಂಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಅಣ್ಣ, ನೀವು ಹೇಳಿದ್ದವಳಿಗೆ ಎಷ್ಟು ಅರ್ಥ ಆಯ್ತೋ ಏನೋ ಗೊತ್ತಿಲ್ಲ. ನಾವು ಚಿಕ್ಕವರಾಗಿದ್ದಾಗ ನಮ್ಮನ್ನ ಏ ಅಣ್ಣ, ಏನು ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಏನಾಯ್ತು? ಇನ್ನೇನು ಸಿಸ್ಟರ್, ಆ ಬಾಕಿ ಅಂತ ಪೂರ್ತಿ ಟೆನ್ಷನ್ ಆಗ್ಬಿಟ್ಟಿದೆ. ನಿನ್ನ ಮುದ್ದಿನ ಮಗ ಗೌತಮ್ ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾನೆ. ಅಲ್ಲಿರೋ ಡಾಕ್ಟರ್ ಸಾಲದು ಅಂತ ಫಾರಿನ್ನಿಂದ ಬೇರೆ ಡಾಕ್ಟ್ರನ್ನ ಕರ್ಸ್ಕೊಂಡಿದ್ದಾನೆ. ನನ್ಗೆ ಅದೇ ಭಯ ಆಗ್ತಾ ಇರೋದು ಸಿಸ್ಟರ್. ಆ ಫಾರಿನ್ ಡಾಕ್ಟರ್ ಏನಾದ್ರು ಕಮಾಲ್ ಮಾಡಿ ಭಾಗ್ಯನ ಕಮ್ ಬ್ಯಾಕ್ ಮಾಡಿಬಿಟ್ರೆ ಏನು ಮಾಡೋದು ಅವಾಗ? ಈಗ ಏನಣ್ಣ ಮಾಡೋದು? ಇದು ಯಾವುದು ಸ್ಟಾಪ್ ಮಾಡೋಕ್ಕಾಗಲ್ವಲ್ಲ? ಸ್ಟಾಪ್ ಮಾಡೋಕ್ಕಾಗದಿದ್ರು ಡ್ಯಾಮೇಜ್ ಕಂಟ್ರೋಲ್ ಮಾಡ್ಬೋದಲ್ಲ ಸಿಸ್ಟರ್? ಹೇಗಣ್ಣ? ಅಂದರೆ ವೆರಿ ಸಿಂಪಲ್ ಸಿಸ್ಟರ್. ಮೈಗೆಲ್ಲ ಬೆಣ್ಣೆ ಹಚ್ಕೊಂಡು ಅಷ್ಟು ನೈಸ್ ಆಗಿರ್ಬೇಕು ನಾವು. ಭಾಗ್ಯಂಗೆ ಪ್ರೀತಿ ಸೋರಿಸ್ಬೇಕು. ಅವಳನ್ನ ಕಂಡಾಗೆಲ್ಲ ಕಾಳಜಿ ಉಕ್ಕಿ ಹರಿಬೇಕು ಸಿಸ್ಟರ್. ಏನು ಹೇಳ್ತಾ ಇದೀಯ ಅಣ್ಣ? ಅವಳು ನೋಡಿದ್ರೇ ನನ್ನ ಮೈಯೆಲ್ಲ ಉರಿಯತ್ತೆ. ಅಂಥದ್ರಲ್ಲಿ ಅವಳ ಜೊತೆ ನಾನು ನೈಸ್ ಆಗಿರ್ಬೇಕಾ? ಮಾಡಕ್ಕೆ ನಾನು ಬೇರೆ ಕೆಲಸ ಇಲ್ವಾ? ನಾನು ಹೇಳೋದೊಂದು ಸ್ವಲ್ಪ ಕೇಳು ಸಿಸ್ಟರ್. ನೋಡು, ನಾನು ಯಾಕೆ ಹೇಳ್ತಾ ಇದ್ದೀನಿ ಸ್ವಲ್ಪ ಅರ್ಥ ಮಾಡ್ಕೊ. ಅವಳು ನಮ್ಮ ಶತ್ರು ಆಗಿರ್ಬೋದು. ನೀನು ಅವಳ ಜೊತೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಡ ಸಿಸ್ಟರ್. ಬಲಿ ಕೊಡೋದಕ್ಕಿಂತ ಮುಂಚೆ ಕುರಿನ ಕೊಬ್ಬಿಸ್ತಾರಲ್ಲ, ಹಾಗೆ ಕೊಬ್ಬಿಸ್ಬೇಕು. ಈಗ ನಾವು ಅವಳ ಜೊತೆ ಚೆನ್ನಾಗಿರಬೇಕು. ನೀನು ಅವಳ ಬಗ್ಗೆ ಪ್ರೀತಿ, ಕಾಳಜಿ, ಗೌರವ, ಮಣ್ಣು ಮಸಿ ತೋರಿಸೋ ಥರ ನಾಟಕ ಮಾಡು. ರಿಯಲ್ ಆಗಿ ಮಾಡು ಅಂತ ಹೇಳ್ತಾ ಇಲ್ಲ ಸಿಸ್ಟರ್. ನಾಟಕ ಮಾಡು. ಮುಖಕ್ಕೆ ಮಾತ್ರ ಅಲ್ಲ, ನಾಲಿಗೆಗೂ ಬಣ್ಣ ಹಚ್ಕೋ. ಬಣ್ಣದ ಮಾತುಗಳನ್ನು ಮಾತಾಡು ಸಿಸ್ಟರ್. ನಿನಗೆ ಅವಳ ಬಗ್ಗೆ ಪ್ರೀತಿ ಗೌರವ ಎಷ್ಟು ಅಂತ ಬರೇ ಮಾತಲ್ಲಿ ತೋರಿಸು ಅಷ್ಟೇ. ಫ್ರಾಡ್ ಮಾಡೋದಕ್ಕಿಂತ ಮುಂಚೆ ಗುಡ್ ವಿಲ್ ಬೆಳೆಸ್ಕೊಂಡಂಗೆ, ಮೋಸ ಮಾಡೋದಕ್ಕಿಂತ ಮುಂಚೆ ನಂಬಿಕೆ ಗಳಿಸ್ಕೊಂಡಂಗೆ, ಕತ್ತು ಕೊಯ್ಯೋದಕ್ಕಿಂತ ಮುಂಚೆ ಹೆಗಲ ಮೇಲೆ ಕೈ ಹಾಕದಂಗೆ ಸಿಸ್ಟರ್. ನೀನು ಅವಳ ಜೊತೆ ಕ್ಲೋಸ್ ಆದರೆ ಮಾತ್ರ ಸಿಸ್ಟರ್ ಅವಳನ್ನು ಕ್ಲೋಸ್ ಮಾಡೋಕ್ಕಾಗೋದು. ನಿಜಾನ, ನೀನು ಹೇಳಿದ್ದು ಸರಿಯಾಗಿದೆ ಅಂತ ನನಗೂ ಅನ್ನಿಸ್ತಾ ಇದೆ. ಅವಳು ನಮ್ಮನ್ನು ವಿರೋಧಿ ಥರನೇ ನೋಡ್ತಾಳೆ. ಆದರೆ ನಾವು ಅವಳ ಫ್ರೆಂಡ್ ಆದರೆ ಅವಳು ಕನ್ಫ್ಯೂಸ್ ಆಗ್ಬೋದಲ್ವಾ? ಅವಳು ಕನ್ಫ್ಯೂಸ್ ಆಗಿ ಮೆತ್ತಗಾಗ್ತಾಳೆ. ಆಮೇಲೆ ನಾವು ಸೇಫ್. ನಂಬಿಕೆ ಗಳಿಸ್ಕೊಂಡ್ರೆ ತಾನೆ
ನಂಬಿಕೆ ದ್ರೋಹ ಮಾಡೋಕ್ಕಾಗೋದು. ಹ್ಞೂ ಸಿಸ್ಟರ್, ಡೆಪಾಸಿಟ್ ಮಾಡಿದ್ರೆ ತಾನೇ ವಿಡ್ರಾ ಮಾಡ್ಕೊಳಕ್ಕಾಗೋದು. ಡೆಪಾಸಿಟ್ ಮಾಡ್ತೀನಿ, ಮಾಡಿ ಇಂಟ್ರೆಸ್ಟ್ ಜೊತೆ ವಿಡ್ರಾ ಮಾಡ್ತೀನಿ, ಆಮೇಲೆ ಅಕೌಂಟೇ ಮುಗಿಸ್ತೀನಿ. ಸೂಪರ್ ಸಿಸ್ಟರ್, ಸೂಪರ್. ಆ ಭಾಗ್ಯ ಅನ್ನೋ ಖಾತೆ ಚಾಲ್ತಿಲೇ ಇರಬಾರ್ದು, ಹಂಗೆ ಮಾಡಿ. ಏನಾದರೂ ಪ್ರಾಬ್ಲಮ್ ಇದೆಯಾ? ರಿಪೋರ್ಟ್ಸ್ ಪ್ರಕಾರ ಆ ಥರ ಏನೂ ಪ್ರಾಬ್ಲಮ್ಸ್ ಕಾಣಿಸ್ತಿಲ್ಲ ಕಣೋ. ರಿಪೋರ್ಟ್ಸ್ ಲುಕ್ಸ್ ಪರ್ಫೆಕ್ಟ್ಲಿ ನಾರ್ಮಲ್. ತಲೆಯಲ್ಲಿ ಏನಾದರೂ ರಕ್ತ ಹೆಪ್ಪುಕಟ್ಟಿದ್ರೆ ಅಥವಾ ಟಿಶ್ಯೂ ಡ್ಯಾಮೇಜ್ ಇದ್ದರೆ ಸ್ಕ್ಯಾನಿಂಗಲ್ಲಿ ಗೊತ್ತಾಗ್ಬಿಟ್ಟಿರೋದು. ಆದರೆ ಆ ಥರ ಏನೂ ಕಾಣಿಸ್ತಿಲ್ಲ. ಓಕೆ, ಬಟ್ ಅವ್ರು ಯಾಕೆ ಹೀಗಿದ್ದಾರೆ? ಏನಾಗಿದೆ ಅವ್ರಿಗೆ? ಅದೇ ಅರ್ಥ ಆಗ್ತಾ ಇಲ್ಲ. ನಾನು ಡಾಕ್ಟ್ರು, ದೇವ್ರಲ್ವಲ್ಲ. ಎಷ್ಟೋ ಸರಿ ಸಿಂಪ್ಟಮ್ಸ್ನ ನೋಡಿಕೊಂಡು ಈ ಥರ ಇರಬಹುದು ಅಂತ ಟ್ರೀಟ್ಮೆಂಟ್ ಕೊಟ್ಟಿರ್ತೀವಿ. ಅದು ವರ್ಕ್ ಆಗಲಿಲ್ಲ ಅಂದರೆ ಇನ್ನೇನಿರ್ಬೋದು ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀವಿ. ಅಮ್ಮನ ಕೇಸು ಹಾಗೆ ಆಗಿದೆ ಕಣೋ. ಯಾವ ಜಡ್ಜ್ಮೆಂಟ್ಗೂ ಬರೋಕ್ಕಾಗ್ತಿಲ್ಲ. ಏನಾಗಿರ್ಬೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಬೈ ದ ವೇ, ಅಮ್ಮ ಯಾವಾಗಲೂ ಹೀಗೆ ಸೈಲೆಂಟಾಗಿರ್ತಾರಾ ಅಥವಾ ಯಾವಾಗಾದರೂ ವಿಚಿತ್ರವಾಗಿ ಬಿಹೇವ್ ಮಾಡೋದನ್ನ ನೀವು ಯಾರು ಅಬ್ಸರ್ವ್ ಮಾಡಿದ್ದೀರಾ? ಹಾಂ, ಕೆಲವು ಸರ್ತಿ ಈ ಇದ್ದಕ್ಕಿದ್ದಾಗೆ ಏನೋ ಭಯ ಪಡ್ತಾರೆ, ಪ್ಯಾನಿಕ್ ಆಗ್ತಾರೆ. ಇತ್ತೀಚೆಗೆ ನಮ್ಮ ಮಾವನ ಮನೇದು ಒಂದು ಗೃಹ ಪ್ರವೇಶ ಇತ್ತು. ಅಲ್ಲಿ ಹೋಮಕ್ಕೆ ಬೆಂಕಿ ಹಾಕ್ತಾರಲ್ಲ, ಆ ಬೆಂಕಿ ನೋಡಿ ಬೆಚ್ಚಿ ಬಿದ್ದುಬಿಟ್ರು. ಇಷ್ಟು ವರ್ಷ ನನ್ನ ತಂಗಿ ನಮ್ಮ ಅಮ್ಮನ ಜೊತೆ ಇದ್ದಲ್ಲ, ಅವಳು ಹೇಳೋ ಪ್ರಕಾರ ಅಮ್ಮ ಬಹಳ ವರ್ಷದಿಂದ ಈ ಥರ ಬೆಂಕಿ ನೋಡಿದ್ರೆ ಭಯ ಬೀಳ್ತಾ ಇದ್ದಾರಂತೆ. ಹಾಂ, ಈಗ ಸ್ವಲ್ಪ ಹೊತ್ತು ಮುಂಚೆ ನಾವು ರಿಪೋರ್ಟ್ಗೋಸ್ಕರ ಕಾಯ್ತಾ ಕೂತಿದ್ವಲ್ಲ, ಆಗ ಇಬ್ಬರು ಮಕ್ಕಳನ್ನ ನೋಡಿ ಎಕ್ಸೈಟ್ ಆಗಿಬಿಟ್ರು. ಅವರಿಬ್ಬರನ್ನ ನೋಡಿ ನಾನು ಮತ್ತೆ ನನ್ನ ತಂಗಿ ಅನ್ಕೊಂಡು ತಬ್ಕೊಂಡ್ರು. ಆಮೇಲೆ ಮುಂಚೆ ನಮ್ಮನ್ನು ಹೇಗೆ ಕರೀತಾ ಇದ್ರಲ್ಲ ಹಾಗೆ ಅವ್ರನ್ನೂ ಕರೀತಾ ಇದ್ರು. ಸಿವಿಯರ್ ಡಿಪ್ರೆಷನಿಂದ ಮೋಸ್ಟ್ಲಿ ಈ ಥರ ಆಗಿರಬಹುದು, ಅಥವಾ ಏನಾದರೂ ಶಾಕಿಂದನೂ ಈ ಥರ ಆಗಿರಬಹುದು. ಅವ್ರ ಮನಸ್ಸಿಗೆ ಘಾಸಿ ಆಗೋ ಥರ ಯಾರೋ ಏನೋ ಮಾಡಿರೋ ಸಾಧ್ಯತೆಯೂ ಇದೆ. ಹೀಗೆ ಅಂತ ಗೆಸ್ ಮಾಡೋದು ತುಂಬ ಕಷ್ಟ. ದೇರ್ ಆರ್ ಲಾಟ್ ಆಫ್ ಪಾಸಿಬಿಲಿಟೀಸ್. ಅಮ್ಮ ಹೀಗಾಗೋದಕ್ಕೆ ಕಾರಣ ಏನು ಅಂತ ಗೊತ್ತಿರೋರು ಯಾರಾದರೂ ಸಿಕ್ಕಿದ್ರೆ ಆ ಮಾಹಿತಿ ಮೇಲೆ ನಾವೇನಾದರೂ ವರ್ಕ್ ಮಾಡ್ಬೋದು. ಇಲ್ಲಾಂದರೆ ಹೀಗೆ ಇದಾಗಿರ್ಬೋದು ಅದಾಗಿರ್ಬೋದು ಅಂತ ಗೆಸ್ ಮಾಡ್ಕೊಂಡು ಕೂತಿರ್ಬೇಕಾಗತ್ತೆ. ಬಟ್ ಆ ಥರ ಯಾರೂ ಗೊತ್ತಿಲ್ವಲ್ಲ. ಈಗೇನು ಮಾಡೋದು? ಇದಕ್ಕೇನೋ ಸೊಲ್ಯೂಷನ್ ಇಲ್ವಾ? ಅಲ್ಲ, ಮೆಡಿಕಲ್ ಸೈನ್ಸ್ ಇಷ್ಟೊಂದು ಅಡ್ವಾನ್ಸ್ ಆಗಿದೆ. ನೋಡು ಗೌತಮ್, ಮೆಡಿಕಲ್ ಫೀಲ್ಡಲ್ಲಿ ನಾವು ಎಷ್ಟೇ ಅಡ್ವಾನ್ಸ್ ಆಗಿದ್ರೂ ನಮಗೆ ಗೊತ್ತಿರೋದು ಇಷ್ಟೇ, ಒಂದು ಸಾಸಿವೆ ಕಾಳಷ್ಟು. ಗೊತ್ತಿಲ್ಲದೆ ಇರೋದು, ಅರ್ಥ ಮಾಡ್ಕೊಳಕ್ಕಾಗದೇ ಇರೋದು ಬೇಕಾದಷ್ಟಿದೆ. ಸೈನ್ಸ್ ಅಂದರೆ ಅದೇ ಅಲ್ಟಿಮೇಟ್ ಅಲ್ಲ. ಸೈನ್ಸಲ್ಲಿ ಎಲ್ಲದಕ್ಕೂ ಉತ್ತರ ಸಿಗಲ್ಲ. ಅದನ್ನು ಮೀರಿದ್ದು ಇನ್ನೇನೋ ಒಂದಿದೆ. ಅದನ್ನು ತಿಳ್ಕೊಳ್ಳೋ ಪ್ರಯತ್ನದಲ್ಲೇ ನಾವೆಲ್ಲರೂ ಇದ್ದೀವಿ. ಈಗ ಏನು ಮಾಡೋಣ ಹೇಳು ಸಂಜಯ್? ತುಂಬ ದಿವಸ ಅಮ್ಮನ್ನ ಈ ಸ್ಥಿತಿಲಿ ನೋಡ್ಕೊಂಡು ಕೂತ್ಕೊಳ್ಳೋಕೆ ನನ್ನ ಕೈಲಂತೂ ಆಗಲ್ಲ. ಸದ್ಯಕ್ಕೆ ಅವ್ರಿಗೆ ಮೆಮೊರಿ ಪವರ್ ಇಂಪ್ರೂವ್ ಆಗೋದಕ್ಕೆ ಒಂದು ಸ್ವಲ್ಪ ಮೆಡಿಸಿನ್ಸ್ ಬರ್ಕೊಡ್ತೀನಿ. ಮೆಡಿಸಿನ್ಸ್ ತೊಗೊಳ್ತಾ ಇರಲಿ, ಅಬ್ಸರ್ವೇಷನಲ್ಲಿ ಇಡೋಣ. ಇಂಪ್ರೂವ್ ಆದರೂ ಆಗಬಹುದು. ಈ ಸಾಧ್ಯತೆಯೂ ತಳ್ಳಹಾಕೋಕ್ಕಾಗಲ್ಲ. ಕೆಲವು ಸರಿ ನಮ್ಮ ನಿರೀಕ್ಷೆಗೂ ಮೀರಿ ಮಿರಾಕಲ್ಸ್ ಆಗಿಬಿಡುತ್ತೆ. ಎಲ್ಲ ಸರಿ ಹೋಗುತ್ತೆ. ಲೆಟ್ಸ್ ಹೋಪ್ ಫಾರ್ ದಿ ಬೆಸ್ಟ್. ಸರಿ, ಬರ್ಕೊಡು ನೋಡೋಣ. ಇನ್ನೊಂದು ವಿಷಯ, ಇಂಪ್ರೂವ್ಮೆಂಟ್ಸ್ ಅನ್ನೋದು ಬರೀ ನಾನು ಬರೆಯೋ ಮೆಡಿಸಿನ್ಸಿಂದ ಆಗಲ್ಲ. ಅದ್ರ ಜೊತೆ ಇನ್ನೊಂದಷ್ಟು ಕೆಲಸನೂ ಆಗಬೇಕು. ಏನಾಗಬೇಕು ಹೇಳು, ನಾನು ಮಾಡ್ತೀನಿ. ಹೇ, ಅಂಥದ್ದೇನಿಲ್ಲ ಕಣೋ. ಅಮ್ಮ ಯಾರನ್ನ ಜಾಸ್ತಿ ಹಚ್ಕೊಂಡಿದ್ದಾರೋ, ಯಾರ ಜೊತೆ ಖುಷಿಯಾಗಿರ್ತಾರೋ ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋ ಥರ ಆದರೆ ಸಾಕು. ಆಗ ಅವರು ಇನ್ನಷ್ಟು ಆ್ಯಕ್ಟಿವ್ ಆಗ್ತಾರೆ, ಇಂಪ್ರೂವ್ಮೆಂಟ್ಸ್ ತೋರಿಸ್ತಾರೆ. ಅಷ್ಟೇ ಅಲ್ಲ, ಇವರು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಪ್ರಯತ್ನ ಪಡ್ಬೋದು. ಮೆಡಿಸಿನ್ಸ್ ಜೊತೆ ಇವೆಲ್ಲ ಸೇರಿಕೊಂಡಾಗ ಟ್ರೀಟ್ಮೆಂಟ್ ತುಂಬ ಎಫೆಕ್ಟಿವ್ ಆಗಿರುತ್ತೆ. ನಿಜ ಹೇಳಬೇಕು ಅಂದರೆ ಇಂಥ ಕೇಸ್ಗಳಲ್ಲಿ ನಾನು ಬರೆಯೋ ಮೆಡಿಸಿನ್ಸ್ಗಿಂತ
ಅವ್ರ ಸುತ್ತ ಇರೋರು ಅವ್ರನ್ನ ಹೇಗೆ ನೋಡ್ಕೋತಾರೆ ಅನ್ನೋದೇ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ. ನೋಡೋಣ, ಒಂದು ಮಿರಾಕಲ್ ಆಗಿ ಅಮ್ಮಂಗೆ ಮಾತು ಬಂದರೂ ಬರಬಹುದು. ಅವರು ಒಂದ್ಸರಿ ಮಾತಾಡೋಕೆ ಶುರು ಮಾಡಿದ್ರು ಅಂದರೆ ನಾವು ಅರ್ಧ ಯುದ್ಧ ಗೆದ್ದಾಗೆ. ಸಂಜಯ್, ಇದಕ್ಕೆಲ್ಲ ಎಷ್ಟು ಟೈಮ್ ಆಗುತ್ತೆ? ಐ ಮೀನ್, ಇವ್ರು ಯಾವಾಗ ಸರಿ ಹೋಗ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು? ಐ ಆಮ್ ಸಾರಿ ಗೌತಮ್, ಅದನ್ನು ಹೇಳೋಕ್ಕಾಗಲ್ಲ. 3 ತಿಂಗಳಾಗ್ಬೋದು, 6 ತಿಂಗಳಾಗ್ಬೋದು, ವರ್ಷ ಆಗ್ಬೋದು. ಇವ್ರ ಸಮಸ್ಯೆ ನಿನ್ನೆದು ಮೊನ್ನೆದು ಅಲ್ವಲ್ಲ, ತುಂಬ ವರ್ಷಗಳಾಗ್ಬಿಟ್ಟಿದೆ. ಸಮಸ್ಯೆ ತುಂಬಾ ಡೀಪಾಗಿ ಬೇರು ಬಿಟ್ಬಿಟ್ಟಿದೆ. ಹಾಗಾಗಿ ನನ್ನ ಪ್ರಕಾರ ಸ್ವಲ್ಪ ಜಾಸ್ತಿನೇ ಟೈಮ್ ತಗೋಬೋದು ಕಣೋ. ಹಾಗಂತ ಬೇಗ ಆಗಬಾರ್ದು ಅಂತೇನಿಲ್ಲ, ಆಗೋ ಚಾನ್ಸಸ್ ಇದೆ. ನಮ್ಮ ಪ್ರಯತ್ನದ ಜೊತೆಗೆ ಅದೃಷ್ಟನೂ ಸೇರಿಕೊಂಡ್ರೆ, ನಾನು ಆಗಲೇ ಹೇಳಿದ್ನಲ್ಲ, ಬರ್ತೀನಿ. ಮಂದಾಕಿನಿ, ಟೀ ರೆಡಿ ಆಯ್ತಾ? ತಂದೆ ರೀ ಪಾಪ ಸ್ಟವ್ ಮೇಲಿಂದ ಡೈರೆಕ್ಟಾಗಿ ಕೊಟ್ಬಿಡ್ಲಾ? ಫ್ಲಾಸ್ಕ್ ಹಾಕೊಂಡ್ ಬರ್ಬೇಕು ತಾನೆ, ಬಿಸಿ ಇದೆ, ಹುಷಾರು. ಬಾಮ್ಮ ಮಹಿಮಾ, ಪುಟ ನಿಂಗೂ ಟೀ ಕೊಡ್ಲಾ? ಇಲ್ಲ ಅತ್ತೆ ಬೇಡ. ಸರಿ, ಕಾಫಿ ಮಾಡ್ಕೊಂಡ್ ಬರ್ತೀನಿ. ಇಲ್ಲ ಇಲ್ಲ ಬೇಡ. ಯಾಕಮ್ಮ ಮಹಿಮಾ ಡಲ್ ಆಗಿದೆಯಾ? ಬಾ ಕುತ್ಕೋ. ಏನಾಯ್ತು ಕಂದ? ಪುಟ್ಟಿ, ಮತ್ತೆ ಇವನೇನಾದ್ರು ಅನ್ನ? ನಿಮ್ಮಿಬ್ರ ಮಧ್ಯೆ ಏನಾದರೂ ಜಗಳ ಆಯ್ತಾ? ಏನ್ರಿ ಇದು? ಇಬ್ಬರ ಮಧ್ಯೆ ಎಲ್ಲ ರಿಪೇರಿ ಆಯಿತು ಅಂದ್ಕೊಳ್ಳೋಷ್ಟರಲ್ಲಿ ಮತ್ತೇನೋ ಶುರು ಆಗಿದೆ. ಏನಾಯ್ತು ಮಾ? ಹೌದೇನಮ್ಮ? ಅಯ್ಯೋ ಇಲ್ಲ ಮಾವ, ಅತ್ತೆ ನೀವು ಟೆನ್ಷನ್ ಮಾಡ್ಕೋಬೇಡಿ, ಆ ಥರದ್ದೆಲ್ಲ ಏನಿಲ್ಲ. ಸದ್ಯ ಈಗ ಸಮಾಧಾನ ಆಯಿತು. ಮತ್ತೆ ಯಾಕೆ ಈಗ ಡಲ್ ಆಗಿದೆಯಾ? ಹುಷಾರಿಲ್ವನೇ? ಹಾಗೇನಿಲ್ಲ ಅತ್ತೆ. ಆ್ಯಕ್ಚುಲಿ ನಾನು ನಿಮ್ಮಿಬ್ಬರ ಹತ್ರ ಸಾರಿ ಕೇಳಬೇಕು. ಎಷ್ಟು ಸಾರಿ ಕೇಳಿದ್ರು ಕಡಿಮೆನೆ. ಅದ ವಿಷಯ, ನೀನು ಇನ್ನೂ ಅದನ್ನ ಇಟ್ಕೊಂಡಿದ್ಯಾ ತಲೆನಲ್ಲಿ? ಅಯ್ಯೋ ಬಿಟ್ಟಾಕು. ನೋಡಮ್ಮ, ನಾವು ಇದನ್ನೆಲ್ಲ ಬಿಟ್ಟಾಕಿ ಮುಂದೆ ಬಂದ್ಬಿಟ್ಟಿದ್ದೀವಿ, ನೀನಿನ್ನೂ ಅದೇ ಸ್ಪಾಟಲ್ಲಿದ್ದೀಯಾ. ಕಂದ, ನಿನ್ನ ಮನಸ್ಸು ನಮ್ಗೆ ಅರ್ಥವಾಗತ್ತೆ. ನಾವು ಆ ವಯಸ್ಸು ದಾಟ್ಕೊಂಡು ಬಂದಿರೋದು. ನಿಮ್ಮ ವಯಸ್ಸೇ ಹಾಗೆ. ಈ ಒಗ್ಗರಣೆಗೆ ಸಾಸಿವೆ ಹಾಕಿದ ಕೂಡಲೇ ಚಿಟಪಟ ಚಿಟಪಟ ಅಂತ ಸಿಡಿಯತ್ತಲ್ಲ, ಹಾಗೆ ಒಂದು ಸಾಸಿವೆ ಕಾಳಷ್ಟು ಕಾರಣ ಸಾಕು ನೀವು ಸಿಡಿಯೋಕ್ಕೆ. ಆದರೆ ಹೋಗ್ತಾ ಹೋಗ್ತಾ ಎಲ್ಲ ತಣ್ಣಗಾಗತ್ತೆ, ಶಾಂತವಾಗತ್ತೆ. ಜವಾಬ್ದಾರಿ ಬರ್ತಿದ್ದಂಗೆ ಮನಸ್ಸು ಬುದ್ಧಿ ಎಲ್ಲ ಮಾಗಕ್ಕೆ ಶುರುವಾಗತ್ತೆ. ಹಾಗೆಲ್ಲ ಸರಿ ಹೋಗುತ್ತೆ. ಹೌದು ಕಂದ, ಬಾ ಕೂತ್ಕೋ. ಸಮಯ ಎಲ್ಲವನ್ನೂ ಸರಿ ಮಾಡುತ್ತೆ, ಎಲ್ಲರನ್ನೂ ಸರಿಯಾದ ದಾರಿಗೆ ತರುತ್ತೆ. ಅವ್ರು ಎಂಥವರೇ ಆಗಿರಲಿ, ಅವರನ್ನ ಮೆತ್ತಗೆ ಮಾಡುತ್ತೆ. ಮೂಕಂದ, ನೋಡು, ಈಗ ನಿನಗೆ ಜವಾಬ್ದಾರಿ ಬರಬೇಕು ಅಂತ ಹೇಳಿದೆ ಅಲ್ವಾ? ಅದು ಬರಬೇಕು ಅಂದರೆ ಇರೋದು ಒಂದೇ ಮಾರ್ಗ, ಮಗು. ನೋಡು ಕಂದ, ಮಗು ಅನ್ನೋದು ಗಂಡ ಹೆಂಡತಿ ಸಂಬಂಧಕ್ಕೆ ಒಂದು ಜವಾಬ್ದಾರಿ ತಂದುಕೊಡುತ್ತೆ. ಗಂಡ ಹೆಂಡತಿ ಸಂಬಂಧನ ಗಟ್ಟಿಗೆ ಮಾಡುತ್ತೆ. ಒಂದು ಮಗು ಬಂದ್ಬಿಟ್ರೆ ನಿಮ್ಮ ಗಮನ ಎಲ್ಲ ಮಗು ಕಡೆ ಹೋಗ್ಬಿಡುತ್ತೆ. ಆಮೇಲೆ ಈ ಸಣ್ಣ ಪುಟ್ಟ ಜಗಳಕ್ಕೆ ಜಾಗನೇ ಇರೋದಿಲ್ಲ. ಮಗು ಬರ್ತಿದ್ದ ಹಾಗೆ ನಿಮ್ಮ ಜೀವನ ಇನ್ನೊಂದು ಹಂತಕ್ಕೆ ಹೋಗುತ್ತೆ, ಒಂದು ಹೊಸ ಟರ್ನ್ ತಗೊಳುತ್ತೆ, ಮೆಚುರಿಟಿ ಬರುತ್ತೆ. ನಮಗೋಸ್ಕರ ಅಲ್ಲದೆ ಇದ್ರು ನಮ್ಮ ಮಗುಗೋಸ್ಕರ, ಅದರ ಭವಿಷ್ಯಕ್ಕೋಸ್ಕರ ಇನ್ನೇನಾದರೂ ಅಚೀವ್ ಮಾಡಬೇಕು ಅನ್ನೋ ಆಲೋಚನೆ ನಿಮ್ಮ ಮನಸ್ಸೊಳಗೆ ಬರುತ್ತೆ. ನಿಮ್ಮ ಗುರಿ, ನಿಮ್ಮ ದಾರಿ ಎಲ್ಲ ಬದಲಾಗುತ್ತೆ. ಹೊಸ ಕನಸುಗಳನ್ನ ಕಾಣಕ್ಕೆ ಶುರು ಮಾಡ್ತೀರ. ಈ ಬೀಚ್ ನೋಡಿದ್ಯಾ? ಅಲ್ಲಿ ಸಮುದ್ರ ಬೋರ್ಗರಿತಾ ಇರುತ್ತೆ, ದೊಡ್ಡ ದೊಡ್ಡ ಅಲೆಗಳು ಬರ್ತಾ ಇರುತ್ತೆ, ಭಯ ಬೀಳಿಸುತ್ತೆ. ಆದರೆ ಆ ಅಲೆಗಳನ್ನೆಲ್ಲ ದಾಟ್ಕೊಂಡು ಸಮುದ್ರದಲ್ಲಿ ಸ್ವಲ್ಪ ದೂರ ಹೋಗ್ಬಿಟ್ರೆ ಸಮುದ್ರ ಶಾಂತವಾಗಿರುತ್ತೆ. ಅಲ್ಲಿ ಅಲೆಗಳೇ ಇರಲ್ಲ, ಏನೂ ಇರಲ್ಲ. ಅಲೆಗಳು ಇದ್ದಿಂದೇ ಸುಳ್ಳು ಅನ್ನೋ ಥರ ಅನ್ಸಕ್ಕೆ ಶುರುವಾಗ್ಬಿಡುತ್ತೆ.
ಜೀವನನೂ ಹಾಗೇನೆ. ಈಗ ಏರಿಳಿತ, ಅಬ್ಬರ, ರೋಷ, ಕೋಪ, ಸಿಟ್ಟು, ಸೆಡವು, ಸೊಕ್ಕು ಎಲ್ಲ ಇರುತ್ತೆ. ಆದರೆ ಹೋಗ್ತಾ ಹೋಗ್ತಾ ಎಲ್ಲ ಕಮ್ಮಿ ಆಗ್ಬಿಡುತ್ತೆ. ನಿಮ್ಮ ಜೀವನ ಬೇರೆ ಥರನೇ ಕಾಣಿಸೋಕೆ ಶುರು ಆಗ್ಬಿಡುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಬೇಗ ಒಂದು ಮಗು ಮಾಡ್ಕೊಳ್ಳಿ. ನೋಡು, ನಿಮ್ಮ ಒಳಗಡೆ ಇದೆಯಲ್ಲ ಈಗೋ, ಅದನ್ನು ಮುರಿಯೋ ಶಕ್ತಿ ಯಾರಿಗಾದ್ರೂ ಇದೆ ಅಂದರೆ ಅದು ನಿಮ್ಮ ಮಗುಗೆ. ಓ ಗಾಡ್, ಅಪಾರ್ಟ್ ಮಾಡಿಸ್ಕೊಂಡಾಗ ಡಾಕ್ಟರು ನಿಮಗೆ ಮುಂದೆ ಮಕ್ಕಳಾಗೋದು ಕಷ್ಟ ಇದೆ, ಆಗ್ದೇನೂ ಇರ್ಬೋದು ಅಂತ ಹೇಳಿದ್ರು. ಇವಾಗ ಏನು ಮಾಡೋದು?